ಇನ್ನು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ದಿನವೇ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಶಿವಣ್ಣನ ಸಿನಿಮಾ. ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ನಟ ಕಿಚ್ಚ ಸುದೀಪ್. ನಾನು ಯಾವತ್ತಿಗೂ ಕೂಡ ಶಿವಣ್ಣನ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಅವರ ವಿರುದ್ಧ ಯಾವ ಕಾರಣಕ್ಕೂ ನಾನು ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾನೇ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರ ಚರ್ಚೆ ಬಂದಾಗ ಶಿವಣ್ಣನ ಪರ ನಾನು ಮಾತಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ವರ್ಸಸ್ ಅಲ್ಲ, ಇದು ಖಂಡಿತವಾಗ್ಲೂ ಕನ್ನಡ ಸಿನಿಮಾನೇ, ನಮ್ಮ ಸಿನಿಮಾನೇ. ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ ಅಂದಿದ್ದಾರೆ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಆಟ ಸತಿ ಪೂಜೆ ಮಾಡ್ತಿರ್ತಾನೆ, ಅದೇ ಗೊತ್ತು. ಮೆಚ್ಚಿಡ್ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ. ಇನ್ನು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ದಿನವೇ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಶಿವಣ್ಣನ ಸಿನಿಮಾ. ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ನಟ ಕಿಚ್ಚ ಸುದೀಪ್. ನಾನು ಯಾವತ್ತಿಗೂ ಕೂಡ ಶಿವಣ್ಣನ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಅವರ ವಿರುದ್ಧ ಯಾವ ಕಾರಣಕ್ಕೂ ನಾನು ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾನೇ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರ ಚರ್ಚೆ ಬಂದಾಗ ಶಿವಣ್ಣನ ಪರ ನಾನು ಮಾತಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ವರ್ಸಸ್ ಅಲ್ಲ, ಇದು ಖಂಡಿತವಾಗ್ಲೂ ಕನ್ನಡ ಸಿನಿಮಾನೇ, ನಮ್ಮ ಸಿನಿಮಾನೇ. ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ ಅಂದಿದ್ದಾರೆ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಆಟ ಸತಿ ಪೂಜೆ ಮಾಡ್ತಿರ್ತಾನೆ, ಅದೇ ಗೊತ್ತು. ಮೆಚ್ಚಿಡ್ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ. ಇನ್ನು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ದಿನವೇ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಶಿವಣ್ಣನ ಸಿನಿಮಾ. ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ನಟ ಕಿಚ್ಚ ಸುದೀಪ್. ನಾನು ಯಾವತ್ತಿಗೂ ಕೂಡ ಶಿವಣ್ಣನ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ.
ಅವರ ವಿರುದ್ಧ ಯಾವ ಕಾರಣಕ್ಕೂ ನಾನು ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾನೇ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರ ಚರ್ಚೆ ಬಂದಾಗ ಶಿವಣ್ಣನ ಪರ ನಾನು ಮಾತಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ವರ್ಸಸ್ ಅಲ್ಲ, ಇದು ಖಂಡಿತವಾಗ್ಲೂ ಕನ್ನಡ ಸಿನಿಮಾನೇ, ನಮ್ಮ ಸಿನಿಮಾನೇ, ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ ಅಂದಿದ್ದಾರೆ. ಪ್ರತಿ ಕಡೆ ಕುತ್ತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, 8 ಸತಿ ಪೂಜೆ ಮಾಡ್ತೀರಿ ಅಂತ ನನಗೆ ಗೊತ್ತು. ಮೆಚ್ಚಿಡ್ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕುತ್ತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಇನ್ನು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ದಿನವೇ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಶಿವಣ್ಣನ ಸಿನಿಮಾ. ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ನಟ ಕಿಚ್ಚ ಸುದೀಪ್. ನಾನು ಯಾವತ್ತಿಗೂ ಕೂಡ ಶಿವಣ್ಣನ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಅವರ ವಿರುದ್ಧ ಯಾವ ಕಾರಣಕ್ಕೂ ನಾನು ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾನೇ ಅಂತ ಹೇಳಿದ್ದಾರೆ ನಟ ಕಿಚ್ಚ ಸುದೀಪ್. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರ ಚರ್ಚೆ ಬಂದಾಗ ಶಿವಣ್ಣನ ಪರ ನಾನು ಮಾತಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ವರ್ಸಸ್ ಅಲ್ಲ, ಇದು ಖಂಡಿತವಾಗ್ಲೂ ಕನ್ನಡ ಸಿನಿಮಾನೇ, ನಮ್ಮ ಸಿನಿಮಾನೇ, ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ ಅಂದಿದ್ದಾರೆ. ಪ್ರತಿ ಕಡೆ ಕುತ್ತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನ್ ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನಿ?